ನೋಡಿ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಎಷ್ಟು ಚೆಂದ ಅಂದರೆ ಆ ರಾಜ ಬಹಳ ಚೆಂದಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಆದರೆ ಆ ರಾಜನಲ್ಲಿ ಒಂದು ಕೆಟ್ಟ ಗುಣ ಇತ್ತು. ಏನಪ್ಪ ಅಂತ ಹೇಳಿದರೆ, ಆತ ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದ. ಪ್ರಾಣಿಗಳನ್ನು ಕೊಂದು ಮಾಂಸಕ್ಕಾಗಿ ಮಾರಾಟ ಮಾಡ್ತಾ ಇದ್ದ. ಆಗ ಅಲ್ಲಿಗೆ ಒಬ್ಬ ಸಾಧು ಬರ್ತಾರೆ. ಬಂದು ರಾಜನಿಗೆ ಹೇಳ್ತಾರೆ, ರಾಜ, ದಯವಿಟ್ಟು ಈ ರೀತಿಯಾಗಿ ಪ್ರಾಣಿಗಳ ಹಿಂಸೆ ಮಾಡೋದನ್ನು ಬಿಟ್ಬಿಡು ಅಂತ. ಆದರೆ ರಾಜ ಹೇಳ್ತಾರೆ, ಇಲ್ಲ, ನಾನು ಈ ಕೆಲಸವನ್ನು ಬಿಡೋದಕ್ಕೆ ಆಗೋದಿಲ್ಲ ಅಂತ. ಆ ಸಾಧು ಎಲ್ಲ ಪರಿಯಾಗಿ ಪ್ರಾಣಿ ಹಿಂಸೆ ಮಾಡೋದ್ರಿಂದ ಆಗುವಂತಹ ಎಲ್ಲ ಅನಾನುಕೂಲಗಳು ಮತ್ತು ಬರುವಂಥ ಪಾಪ ಕರ್ಮ ಪ್ರಜ್ಞೆಗಳ ಬಗ್ಗೆ ಹೇಳ್ತಾರೆ. ಆಗ ರಾಜನಿಗೆ ಅನಿಸುತ್ತೆ, ಹೌದಲ್ಲ, ನಾವು ಈ ರೀತಿ ಪ್ರಾಣಿ ಹಿಂಸೆ ಮಾಡಿದ್ರೆ ಇಷ್ಟೆಲ್ಲ ತಪ್ಪಾಗುತ್ತಲ್ಲ ಅಂತ ಹೇಳಿ ಆ ರಾಜನಿಗೆ ಆ ಸಾಧು ಮಾತು ಕೇಳಿ ಮನಪರಿವರ್ತನೆ ಆಗುತ್ತೆ. ಪ್ರಾಣಿ ಹಿಂಸೆ ಮಾಡೋದು ತಪ್ಪಲ್ವಾ? ನಾವು ಪ್ರಾಣಿ ಹಿಂಸೆ ಮಾಡಿದ್ರೆ ಅವಕ್ಕೂ ನಮ್ಮ ಹಾಗೆ ಜೀವ ಇರುತ್ತಲ್ಲ, ಪ್ರಾಣಿಗಳಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರಾಣಿ ಹಿಂಸೆ ಮಾಡೋದನ್ನು ತಪ್ಪಿಸ್ಬೇಕು. ಇದನ್ನು ಕೇಳಿದಂಥ ರಾಜನಿಗೆ ಹೌದು, ಈ ಸಾಧು ಹೇಳ್ತಾ ಇರೋ ಮಾತುಗಳೆಲ್ಲ ಸರಿ ಅನ್ನಿಸ್ತು. ಆಯಿತು, ಇವತ್ತಿಂದ ನಾನು ಈ ಪ್ರಾಣಿ ಹಿಂಸೆ ಮಾಡೋದನ್ನು ಬಿಟ್ಬಿಡ್ತೇನೆ. ಈ ಹಿಂದೆ ಹೇಗೆ ಒಬ್ಬ ರಾಜ ಆಗಿ ಎಲ್ಲರಿಗೂ ಹೇಗೆ ಸಹಾಯ ಮಾಡ್ತಾ ಇದ್ನಲ್ಲ, ಹಾಗೆ ಎಲ್ಲರಿಗೂ ಸಹಾಯ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿ ಸಾಧುಗೆ ಹೇಳ್ತಾರೆ, ನಾನು ಇನ್ಮೇಲಿಂದ ಒಳ್ಳೆಯವನಾಗಿ ಬದುಕ್ತೇನೆ. ಇಷ್ಟು ದಿನ ನಾನು ಮಾಡಿದ್ದು ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ಇವತ್ತಿಂದ ನಾನು ಈ ರೀತಿಯ ಯಾವುದೇ ಕೆಟ್ಟ ಕೆಲಸನ ಮಾಡೋದಿಲ್ಲ ಅಂತ. ಆಮೇಲೆ ಮತ್ತೆ ರಾಜ ಅನ್ಕೊತಾನೆ, ಈವರೆಗೆ ನಾನು ಬಹಳ ಸಂಪತ್ತನ್ನು ಗಳಿಸಿದ್ದೇನೆ. ಆ ಸಂಪತ್ತನ್ನೆಲ್ಲ ಏನು ಮಾಡಬೇಕು? ಬಡ ಜನರಿಗೆ, ನಿರ್ಗತಿಕರಿಗೆ, ಅನಾಥ ಜನರಿಗೆ, ಯಾರಿಗೆ ಈ ಹಣದ ಅವಶ್ಯಕತೆ ಇದೆಯಲ್ಲ ಅವ್ರಿಗೆಲ್ಲ ಈ ಹಣವನ್ನು ಕೊಟ್ಬಿಡೋಣ. ಅದು ಅವರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಿರ್ಧಾರ ಮಾಡ್ತಾರೆ. ಆಮೇಲೆ ತನ್ನ ರಾಜ್ಯದಲ್ಲಿ ಡಂಗುರ ಸಾರ್ತಾನೆ, ಯಾರು ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು ಅಂತ. ಹಾಗೆಯೇ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕರೆದುಬಿಟ್ಟು ತನ್ನಲ್ಲಿರುವಂಥ ಎಲ್ಲ ಆಸ್ತಿಯನ್ನು ಅವರಿಗೆ ಕೊಡ್ತಾನೆ. ನೋಡಿದ್ರಲ್ಲ, ಕೇಳಿದ್ರಲ್ಲ ಕತೆ. ನೀತಿ ಏನು ಅರ್ಥ ಆಯಿತು? ನಾವು ನಿರ್ಗತಿಕರಿಗೆ ಸಹಾಯ ಮಾಡಬೇಕು, ಒಂದನೇ ನೀತಿ. ಎರಡನೇ ನೀತಿ, ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವಕ್ಕೂ ನಮ್ಮ ಹಾಗಿರುವಂತಹ ಜೀವ ಇದೆ. ಪ್ರಾಣಿ ಹತ್ಯೆಯನ್ನು ಮಾಡಿ ಆ ಹತ್ಯೆಯಿಂದ ಬಂದಿರುವಂತಹ ಮಾಂಸವನ್ನು ತಿಂದರೆ ಸತ್ತೋಗಿರೋ ಶವವನ್ನು ಹೊಟ್ಟೆಯಲ್ಲಿಟ್ಕೊಂಡ ಹಾಗೆ. ಸೊ ಅದಕ್ಕಾಗಿ ಪ್ರಾಣಿ ಹಿಂಸೆ ಒಳ್ಳೆಯದಲ್ಲ ಅನ್ನೋದು ಈ ಕಥೆಯ ನೀತಿಯಾಗಿದೆ. ನಮಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅನಿಸಿದರೆ ಖಂಡಿತ ಸಹಾಯ ಮಾಡಬೇಕು. ತಿಳಿತಲ್ಲ ನೀತಿ?